ಕಾಂಗ್ರೆಸ್ನಲ್ಲಿ ಮುನಿಯಪ್ಪ ಹಠಾವೋ ಕಾಂಗ್ರೆಸ್ ಹಠಾವೋ ಚಳವಳಿ ಸ್ಟಾರ್ಟ್ ಆಗಿದೆ. ಮುನಿಯಪ್ಪ ಓಡಿಸೋದಕ್ಕೆ ರಾಜೀನಾಮೆಗೆ ಮುಂದಾಗಿದ್ದಾರೆ ನಿಷ್ಠಾವಂತ ಕಾಂಗ್ರೆಸ್ಸಿಗರು. ಆಹಾರ ಮಂತ್ರಿಯೇ ಜನರ ಬಾಯಿಗೆ ಆಹಾರವಾಗಿದ್ದಾರೆ. ಮತ್ತೊಂದು ಕಡೆ ಸಾಕಷ್ಟು ಗಂಭೀರವಾದಂತ ಆರೋಪಗಳನ್ನ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನ ನಿಷ್ಠಾವಂತ ಕಾಂಗ್ರೆಸ್ಸಿಗರು. ಸ್ವಾರ್ಥಕ್ಕಾಗಿ ಮುನಿಯಪ್ಪ ಅವರು ಪಕ್ಷವನ್ನ ಬಲಿ ಕೊಡ್ತಾ ಇದ್ದಾರೆ. ಮುನಿಯಪ್ಪ ಅವರಿಂದಾಗಿ ಕೋಲಾರ ಚಿಕ್ಕಬಳ್ಳಾಪುರದಲ್ಲಿ ಕಾಂಗ್ರೆಸ್ ಹಾಳಾಗೋಗಿದೆ. ಮುನಿಯಪ್ಪ ಇರೋವರೆಗೂ ಕೂಡ ಕಾಂಗ್ರೆಸ್ ಉದ್ಧಾರ ಆಗಲ್ಲ. ಬಿಟಿವಿ ಬಳಿ ಕಾಂಗ್ರೆಸ್ ಆಹಾರ ಇಲಾಖೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೀತಾ ಇದೆ. ಮಂತ್ರಿ ಮುನಿಯಪ್ಪ ಅವರಿಂದ ಕಾಂಗ್ರೆಸ್ಗೆ ಕೆಟ್ಟ ಹೆಸರು ಬಂದಿದೆ. ಮುನಿಯಪ್ಪ ದುರಹಂಕಾರದಿಂದಲೇ ಕಳೆದ ಬಾರಿ ಸೋತ್ ಹೋಗಿದ್ರು. ಮುನಿಯಪ್ಪ ಕುಟುಂಬ ಎರಡೂ ಜಿಲ್ಲೆಯನ್ನು ಕೂಡ ಪಾಳುಗಾರಿಕೆ ಮಾಡಿಕೊಂಡಿದೆ. ವಿಧಾನಸಭೆ ಗೆಲ್ಲಕ್ಕಾಗಲ್ಲ ಅಂತ ಹೇಳಿ ದೇವನಹಳ್ಳಿಗೆ ಓಡ್ ಹೋಗಿದ್ರು. 30 ವರ್ಷದಿಂದ ಕೋಲಾರ ಜಿಲ್ಲೆ ಮುನಿಯಪ್ಪ ಅವರ ಕೊಡುಗೆ ಏನು ಅಂದ್ರೆ ಏನು ಇಲ್ಲ. ಮುನಿಯಪ್ಪ ಅಳಿಯನಿಗೆ ಟಿಕೆಟ್ ಕೊಟ್ರೆ ನಾವು ರಾಜೀನಾಮೆ ಕೊಡ್ತೀವಿ. ರಾಜೀನಾಮೆ ಕೊಡೋದಕ್ಕೆ ಹೋಗಿದ್ದು ಇವತ್ತು ನಿಷ್ಠಾವಂತ ಕಾಂಗ್ರೆಸ್ ನಾಯಕರುಗಳು. ಪಕ್ಷದ ಬಗ್ಗೆ ಚಿಂತನೆ ಇಲ್ಲ ಮುನಿಯಪ್ಪ ಅವರಿಗೆ. ಇಂಥವ್ರು ಯಾವುದೇ ಕಾರಣಕ್ಕೂ ಕೂಡ ಪಕ್ಷಕ್ಕೆ ಬೇಕಾಗಿಲ್ಲ. ನಮ್ಮವರಿಗೆ ಟಿಕೆಟ್ ಕೊಟ್ರೆ ಮುನಿಯಪ್ಪ ಸೋಲಿಸ್ತಾರೆ. ಮುನಿಯಪ್ಪ ಮತ್ತು ಅವರ ಕುಟುಂಬವನ್ನ ಪಕ್ಷದಿಂದ ಹೊರಗಡೆ ಹಾಕಬೇಕು. ಹೈಕಮಾಂಡ್ಗೆ ಪೇಜ್ ಗಟ್ಟಲೆ ಇವತ್ತು ಕಾಂಗ್ರೆಸ್ ಶಾಸಕರು ದೂರು ಕೊಟ್ಟಿದ್ದಾರೆ. ನೋಡಿ, ನಾವು ಸತತವಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಹಿಂದೆಯಿಂದ ನಮಗಾಗಿರ್ತಕ್ಕಂಥ ತೊಂದರೆಗಳನ್ನು ನಾವು ಪಕ್ಷದಲ್ಲಿ ಹೇಳ್ಕೊಂಡು ಬಂದಿದ್ವಿ. ಹಲವಾರು ಸಂದರ್ಭದಲ್ಲಿ ನಮ್ಮ ಮಾತಿಗೆ ಬೆಲೆ ಇಲ್ಲದಂಥ ಸಂದರ್ಭದಲ್ಲಿ ನಾನು ಪಕ್ಷವನ್ನು ತ್ಯಜಿಸಿದ್ದೆ. ಈಗ ನಾವು ಮತ್ತೆ ಹೇಳಿದ್ವಿ, ನೀವು ಬೇರೆ ಯಾರಿಗಾದರೂ ಟಿಕೆಟ್ ಕೊಡಿ, ಆದರೆ ಮತ್ತೆ ಏನು ನಮ್ಗೆ ಹಿಂದೆ ತೊಂದರೆ ಆಗಿದೆ ಅವರ ಒಂದು ಕುಟುಂಬದವರಿಗೆ ದಯವಿಟ್ಟು ಕೊಡಬೇಡಿ, ಬೇರೆ ಯಾರಿಗಾದರೂ ಕೊಡಿ, ನಮ್ಗೆ ಅಭ್ಯಂತರ ಇಲ್ಲ ಅಂತ ಹೇಳಿದ್ವಿ. ಆದರೆ ಕೆಲವು ಸೂಚನೆಗಳು ಯಾವ ರೀತಿ ಬಂತು ಅಂದರೆ ಅವರು ಈ ರೀತಿಯಾಗಿ ಅವರದೇ ಕುಟುಂಬಕ್ಕೆ ಕೊಡ್ತಾ ಇದ್ದಾರೆ ಅಂತಕ್ಕಂಥ ಸೂಚನೆಗಳು ಬಂದಾಗ ನಮಗೆ ಭರವಸೆ ಕೊಟ್ಟಿದ್ರು, ಅವರನ್ನು ಕುಟುಂಬವನ್ನು ಹೊರತುಪಡಿಸಿ ಬೇರೆಯವ್ರಿಗೆ ಕೊಡ್ತೀವಿ ಅಂತಕ್ಕಂಥದ್ದು. ಆ ಒಂದು ಮಾತಿಗೆ ನಾವು ಅವ್ರಿಗೆ ಹೈಕಮಾಂಡ್ಗೆ ಬೆಲೆ ಕೊಟ್ಕೊಂಡು ನಾವಿದ್ವಿ. ಆದರೆ ಈಗ ಬೇರೆ ರೀತಿ ಪರಿಸ್ಥಿತಿಗಳು ಉದ್ಭವ ಆಗ್ತಾ ಇರೋದ್ರಿಂದ ನಾವು ಮತ್ತೆ ಏನು ಕಷ್ಟಗಳನ್ನು ಅನುಭವಿಸಿದ್ವಿ ಆ ಕಷ್ಟಗಳನ್ನು ನಾವು ಅನುಭವಿಸೋದಕ್ಕೆ ರೆಡಿ ಇಲ್ಲ ಅಂತಕ್ಕಂಥ ಒಂದು ದೃಷ್ಟಿಯಿಂದ ಇವತ್ತು ನಾವು ನಮ್ಮ ರಾಜಕೀಯಗಳು ಬೇಕಾದ್ರೆ ನಾವು ಬಿಡ್ತೀವಿ. ಆದರೆ ನಾವು ಮತ್ತೆ ಈ ರೀತಿಯಾದಂಥ ತೊಂದರೆಗೆ ನಮ್ಮ ಕ್ಷೇತ್ರಗಳಲ್ಲಿ ಸಾಮಾನ್ಯ ಕಾರ್ಯಕರ್ತರಿಗೆ ತೊಂದರೆ ಆಗ್ತಕ್ಕಂಥದಕ್ಕೆ ಅವಕಾಶ ಕೊಡಲ್ಲ. ಇಲ್ಲ, ಈಗ ನಾವು ಸ್ಪೀಕರ್ ಅವರು ನಾವು 4 ಗಂಟೆಗೆ ನಾವು ಫ್ಲೈಟ್ ಟಿಕೆಟ್ ಬುಕ್ ಮಾಡಿದ್ವಿ, ಮಂಗಳೂರಿಗೆ ಹೋಗ್ಲಿಕ್ಕೆ. ಅವರೇ ಬರ್ತಾ ಇದ್ದಾರೆ ಅಂತ ಹೇಳಿದ್ರು. ಮಧ್ಯದಲ್ಲಿ ನಮ್ಮ ಮಂತ್ರಿ ಸ್ನೇಹಿತರಾಗಿರ್ತಕ್ಕಂಥ ಸುರೇಶ್ ಅವರು, ಮುಖ್ಯಮಂತ್ರಿಗಳು ಮತ್ತು ನಮ್ಮ ಪಕ್ಷದ ಅಧ್ಯಕ್ಷರು DCM ಆಗಿರ್ತಕ್ಕಂಥ ಶಿವಕುಮಾರ್ ಅವರು, ಇಲ್ಲ ನಾವು ಬರ್ತಾ ಇದ್ದೀವಿ, ನಾವು ಅವ್ರನ್ನ ಕರೆಸಿ ನಾವು ಮಾತಾಡ್ತೀವಿ, ನೀವು ಆತರ ಪಡಬೇಡಿ ಅಂತ ಹೇಳಿ ಅವರು ಸೂಚನೆ ಕೊಟ್ಟಿದ್ದಾರೆ. ಹೈಕಮಾಂಡ್ ಅವರು ಹೇಳಿದ್ದಾರೆ ಇದನ್ನು ಇದು ಮಾಡಬೇಡಿ ಅಂತಕ್ಕಂಥದ್ದು. ಅದನ್ನು ಕೂಡ ಈಗ ಅವ್ರು ಬಂದು, ಈಗ ನಾವು ಒಳಗಡೆ ಇದ್ದಾಗ ಬಂದು ಸುರೇಶ್ ಅವರು ನಮಗೆ ಮಾಹಿತಿ ಕೊಟ್ಟರು. ಆ ಒಂದು ಮಾತಿಗೆ ಹಿರಿಯರಿಗೆ ಗೌರವ ಕೊಟ್ಟು ಈಗ ನಾವು ಸ್ಪೀಕರ್ ಅವರು ಬರೋದು ಇನ್ನು ತಡ ಆಗೋದ್ರಿಂದ ಅವ್ರು ಏನು ಹೇಳ್ತಾರೆ ಅಂತ ನೋಡಿ ಮುಂದೆ ತೀರ್ಮಾನ. ನಾವು ಇದುವರೆಗೂ ನಾವು ರಿಸೈನ್ ಮಾಡಿಲ್ಲ. ನಾವು ಫಾರ್ಮೆಟ್ ತೊಗೊಂಡಿದ್ದೀವಿ. ಯಾವ ಫಾರ್ಮೆಟ್ ರಿಸಿಗ್ನೇಷನ್, ಯಾಕಂದರೆ ಪ್ರಿಸ್ಕ್ರೈಬ್ ಫಾರ್ಮೆಟ್ ಇದೆ, ಆ ಫಾರ್ಮೆಟಲ್ಲಿ ಕೊಡಬೇಕಂತಕ್ಕಂಥ ದೃಷ್ಟಿಯಲ್ಲಿ ಫಾರ್ಮೆಟನ್ನು ತಗೊಂಡಿದ್ದೀವಿ. ಆದರೆ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಪಕ್ಷದ ಅಧ್ಯಕ್ಷರಿಗೆ ಮಾತಿಗೆ ಏನಿವತ್ತು ಸುರೇಶ್ ಅವರು ಬಂದು ಹೇಳಿದ್ದಾರೆ ಅದಕ್ಕೆ ಗೌರವ ಕೊಟ್ಟು ನಾವು ಈಗ ಅವ್ರನ್ನ ಭೇಟಿ ಮಾಡಿ ನಂತರ ಮುಂದಿನ ತೀರ್ಮಾನ. ಈಗ ನಾವು 3 ಜನ ಶಾಸಕರಿದ್ದೀವಿ, 3 ಜನ ಶಾಸಕರಿದ್ದೀವಿ ಮತ್ತು 2 ವಿಧಾನ ಪರಿಷತ್ ಸದಸ್ಯರು. ಥ್ಯಾಂಕ್ ಯು. ಮುನಿಯಪ್ಪನವರಪ್ಪಂದ ಪ್ರತಿ ತಾಲೂಕಲ್ಲಿ 2 ಗುಂಪು ಮಾಡ್ಕೊಂಡು ರಾಜಕಾರಣ ಮಾಡ್ಕೊಂಡ್ಬಂದಿದ್ದು ಸಾಕಾಗಿದೆ. ಮತ್ತೆ ಅದಕ್ಕೆ ಅವಕಾಶ ಬೇಡ ಅನ್ನೋದು ನಮ್ಮ ಅಭಿಪ್ರಾಯ ಇದೆ. ನನ್ನ ತಾಲೂಕಲ್ಲೂ ಕೂಡ ನಾನು ಸುಮಾರು 20 ವರ್ಷ ಆದಮೇಲೆ ಕಾಂಗ್ರೆಸ್ ಪಕ್ಷವನ್ನು ಕಟ್ಟಿದ್ದೀನಿ. 2ನೇ ಸಾರಿ ಗೆದ್ದಿದ್ದೀನಿ. 1ನೇ ಸಾರಿ ಸುಮಾರು ಲೀಡಲ್ಲಿ ಗೆದ್ದೆ, 2ನೇ ಸಾರಿ ತುಂಬ ಕಷ್ಟದಲ್ಲಿ ಗೆದ್ದೆ. ಆ ಕಷ್ಟದಲ್ಲಿ ಗೆಲ್ಲೋದಕ್ಕೂ ಕೂಡ KH ಮುನಿಯಪ್ಪನವ್ರ ಪಾತ್ರ ಇದೆ. ಸಪ್ರೇಟ್ ಸಭೆಗಳು ಮಾಡೋದು, ಸಪ್ರೇಟ್ ಗುಂಪುಗಳು ಮಾಡೋದು, ಪ್ರತಿ ತಾಲೂಕಲ್ಲಿ ಇದೇ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದಕ್ಕೆ ಮತ್ತೆ ಬೇಡ ಅಂತೇಳಿ ನಮ್ಮ ಎಲ್ಲರ ಅಭಿಪ್ರಾಯ ಹೈಕಮಾಂಡ್ ಕೊಟ್ಟಿದ್ವಿ. ಎಲ್ಲರೂ ಸೋಸಕ್ಕೆ ಪ್ರಯತ್ನ ಮಾಡಿರೋದು